ಸರ್ ನಮಸ್ಕಾರ. ನಮಸ್ತೆ ಸರ್ ತಮ್ಮ ಪರಿಚಯ ಮಾಡಿಕೊಡಿ ಸರ್. ಸರ್. ನನ್ನ ಹೆಸರು ಸುರೇಶ್ ಅಂತ, ಸರ್. ಬಿ ಪದವೀಧರ. ಸರ್. ಇದನ್ನ ಬಂದ್ಬಿಟ್ಟು ಈಗ ವ್ಯವಸಾಯನ ಬಂದ್ಬಿಟ್ಟು ಆಲ್ಮೋಸ್ಟ್ ಒಂದು 7 ವರ್ಷದಿಂದ ಮಾಡ್ಕೊಂಡ್ ಬರ್ತಾ ಇದ್ದೀನಿ ಸರ್. 2018ರಿಂದ ಮಾಡ್ತಾ ಇದ್ದೀನಿ. ಸರ್. ನಮ್ಮ ತಂದೆ ನಿಧನ ಆದ ನಂತರದಿಂದ ಈ ತೋಟನ ಬಂದ್ಬಿಟ್ಟು ಈ ತೋಟ ಇರೋದು ಬಂದ್ಬಿಟ್ಟು ಶಿಡ್ಲೈನಟ್ಟಿ, ಮಾಚಂದ್ರ ಮತ್ತು ಚೌನಹಳ್ಳಿ ಮಧ್ಯೆ ಕೊಪ್ಪೆ ಚಿಕ್ಕನಟ್ಟಿ ರೋಡಲ್ಲಿ ಇದೆ ಸರ್ ಇದು. ಸರ್ ನೀವೇನು ವರ್ಕ್ ಮಾಡ್ತಾ ಇದ್ದೀರಿ ಸರ್ ನಾನು ಸಾಫ್ಟ್ವೇರ್ ಇಂಜಿನಿಯರ್ ಕೆಲಸ ಮಾಡ್ತಾ ಇದ್ದೀನಿ. ಎಲ್ಲಿ ಸರ್? ಬೆಂಗಳೂರಲ್ಲಿ. ಸರ್ ನೀವು ಇಂಜಿನಿಯರಿಂಗ್ ಆಗಿ ರೈತರ ಕೆಲಸಕ್ಕೆ ಯಾಕೆ ಇದು ಮಾಡಿದ್ದೀರಿ? ಸರ್ ಇದು ನಮಗೆ ಕುಲ ಕಸುಬು ಸರ್. ಸರ್. ನಾವು ಗೌಡರು ಜಾತಿಗೆ ಸೇರಿದವರು, ಒಕ್ಕಲಿಗರು. ಸೊ ನಮ್ಮ ಕುಲ ಕಸುಬಿನೇ ಬಂದ್ಬಿಟ್ಟು ವ್ಯವಸಾಯ. ಅದನ್ನ ನಮ್ಮ ತಂದೆಯವರು ಇಷ್ಟಪಟ್ಟು ನಾವು ಜಮೀನು ತಗೊಂಡಿದ್ವಿ. ಸೊ ಅವರು ನಿಧನ ನಂತರ ಈಗ ಇದನ್ನ ನಾನು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀನಿ. ಅಂದ್ರೆ ಅವಾಗ ಬಂದ್ಬಿಟ್ಟು ನಮ್ಮ ಹತ್ರ 2 ಎಕರೆ ಅಡಿಕೆ ತೋಟ ಇತ್ತು. ಅದಾದ್ಮೇಲೆ ಬಂದ್ಬಿಟ್ಟು ಈಗ ಅವ್ರ ನಿಧನದ ನಂತರ 2018 ನಿಧನದ ನಂತರ ಈ ತೋಟನ ನಾನು ತಗೊಂಡು ಇದನ್ನ ಮಾಡ್ತಾ ಇದ್ದೀನಿ ಸರ್. ಸ್ವಂತ ನೀವೇ ಜಮೀನು? ಇದು ಸ್ವಂತ ನಾನೇ ಖರೀದಿ ಮಾಡಿ ಮಾಡಿರೋದು ಸರ್. ಎಷ್ಟು ಎಕರೆ ಇದೆ ಸರ್? ಇದು 4.25 ಎಕರೆ ಇದೆ ಸರ್. 4.25 ಎಕರೆ ಇದೆ ಸರ್. ಈ ತೆಂಗಿನ ಗಿಡ ಎಲ್ಲ ಹಾಕಿ ಹೌದು ಸರ್. ಎಷ್ಟು ವರ್ಷ ಆಯ್ತು ಸರ್? ಸರ್ ಇದು ತೆಂಗಿನ ಈ ತೋಟ ತಗೊಂಡು 3 ವರ್ಷ 4 ತಿಂಗಳಾಯ್ತು. ಈ ತೆಂಗಿನ ಗಿಡನ ನಾಟಿ ಮಾಡಿ 3 ವರ್ಷ 2 ತಿಂಗಳಾಗಿದೆ ಸರ್. 3 ವರ್ಷ ಹೌದು ಸರ್. ಸರ್ ನೀವು ತೆಂಗಿನ ಗಿಡ ನಾಟಿ ಮಾಡಿರ್ತಕ್ಕಂಥ ವೆರೈಟಿ ಯಾವುದು ಸರ್ ಇದು? ಸರ್ ಇದು ನಾಟಿನೇ ಸರ್. ನಾಟಿನೇ ಅಂದ್ರೆ ನಾಟಿಯಲ್ಲಿ ಬಂದ್ಬಿಟ್ಟು ಸರ್ ಈಗ ಅರಸೀಕೆರೆ, ತಿಪ್ಟೂರು ಈ ತರ ಇದೆ. ನಮಗೆ ಬಂದ್ಬಿಟ್ಟು ಅರುಣಾ ನರ್ಸರಿಯಿಂದ ಬಂದ್ಬಿಟ್ಟು ಹರೀಶ್ ಸರ್ ಅವ್ರು ಬಂದ್ಬಿಟ್ಟು ನಮಗೆ ತಿಪ್ಟೂರ್ ಟಾಲ್ನ ಬಂದ್ಬಿಟ್ಟು ನಮಗೆ ಕೊಟ್ಟಿದ್ದಾರೆ ಸರ್. 3 ವರ್ಷ 2 ತಿಂಗಳಿಂದ. 3 ವರ್ಷ 2 ತಿಂಗಳು ಸರ್. ಈಗ ಒಂಬಳೆ ಹೊಡೆದಿದ್ದಾವೆ. ಹೌದು ಸರ್. ಈಗ ಕೆಲವೊಂದೊಂದು ಗಿಡದಲ್ಲಿ ಒಂಬಳೆ ಹೊಡೆದಾವೆ, ಕೆಲವೊಂದೊಂದು ಗಿಡದಲ್ಲಿ ಇದಾಗಿಲ್ಲ. ಅದು ಏನು ಇದ್ರು ಸರ್ ಪ್ರಾಬ್ಲಮ್ ಅಂತ ಇಲ್ಲ ಸರ್. ಈಗ ಬಂದ್ಬಿಟ್ಟು ಇದು ನಾರ್ಮಲ್ ಆಗಿ ನಾಟಿ ಗಿಡಗಳು ಬಂದ್ಬಿಟ್ಟು 5 ವರ್ಷ 6 ವರ್ಷದಲ್ಲಿ ಬರುತ್ತೆ ಅಂತ ಹೇಳ್ತಾರೆ ಸರ್. ಇದರಲ್ಲಿ ಬಂದ್ಬಿಟ್ಟು ವ್ಯವಸಾಯದ ನಾವು ಯಾವ ತರ ಬಂದ್ಬಿಟ್ಟು ವ್ಯವಸಾಯ ಮಾಡ್ತೀವಿ ಅನ್ನೋದ್ರ ಮೇಲೆ ಹೋಗುತ್ತೆ ಸರ್. ಈಗ ನಮಗೆ ಬಂದ್ಬಿಟ್ಟು ಹರೀಶ್ ಸರ್ ಬಂದ್ಬಿಟ್ಟು ಏನ್ ಮಾಡಿದ್ರು ಅಂದ್ರೆ 3 ವರ್ಷ 2 ತಿಂಗಳು ಮುಂದ್ಗಡೆ ಬಂದ್ಬಿಟ್ಟು ಈಗ ತೆಂಗಿನ ಗಿಡ ನಾಟಿ ಮಾಡ್ಬೇಕಾದ್ರೆ ಏನ್ ಮಾಡ್ತಾರೆ ಅಂದ್ರೆ ಬುಲ್ಡೆ ಇರೋಂತ ಸಸಿಗಳನ್ನ ತಗೊಂಬಂದು, ಅಂದ್ರೆ ಎಬ್ಬಿ ಒಂದು ತೋಟದಲ್ಲೋ ಇಲ್ಲಿ ಯಾರೋ ಒಂದು ಇರುತ್ತೆ, ಅದನ್ನ ಎಬ್ಬಿ ತಗೊಂಬಂದು ನಾಟಿ ಮಾಡ್ತಾರೆ ಸರ್. ಅವಾಗ ಬೇರುಗಳು ಡ್ಯಾಮೇಜ್ ಆಗಿರುತ್ತೆ. ತಿರ್ಗಾ ಅದನ್ನ ತಗೊಂಬಂದು ಒಂದು ಗುಂಡಿಯಲ್ಲಿ ಇದನ್ನ ಮಾಡಿ ನಾವು ನಾಟಿ ಮಾಡಿ ಅದನ್ನ ಬಂದ್ಬಿಟ್ಟು ಇದು ಮಾಡಕ್ ಸ್ಟಾರ್ಟ್ ಮಾಡಿದ್ವಿ ಅಂದ್ರೆ, ನೀರು ಕೊಟ್ಟು ಪೋಷಣೆ ಮಾಡಕ್ ಸ್ಟಾರ್ಟ್ ಮಾಡಿದ್ವಿ ಅಂದ್ರೆ ಕನಿಷ್ಠ ಪಕ್ಷ 6 ರಿಂದ 9 ತಿಂಗಳಾಗುತ್ತೆ ಅದು ಬೇರ್ ಬಿಟ್ಟು ತಿರ್ಗಾ ಬಂದ್ಬಿಟ್ಟು ಎನ್ವಿರಾನ್ಮೆಂಟ್ ಇದಾಗೋದು. ಬಟ್ ನಮಗೆ ಅವಾಗ ಅರುಣಾ ನರ್ಸರಿ ಹರೀಶ್ ಸರ್ ಏನ್ ಸಜೆಸ್ಟ್ ಮಾಡಿದ್ರು ಅಂದ್ರೆ ಈ ಬೂಡೆಕಾಯಿ ಬದಲು ಪ್ಯಾಕೆಟ್ ಅಲ್ಲಿ ಸಸಿನ ಕೊಟ್ರು ಸರ್. 5 ರಿಂದ 8 kg ಪ್ಯಾಕೆಟ್ ನನಗೆ ತಿಳಿದಂಗೆ. ಆ 8 kg ಪ್ಯಾಕೆಟ್ ಅಲ್ಲಿ ಬಂದ್ಬಿಟ್ಟು ಮಣ್ಣನ್ನ ತುಂಬಿಸಿ ಇದು ಮಾಡಿದ್ರು. ಸೊ ನಾವೇನ್ ತಗೊಂಡ್ವಿ ಅದನ್ನ ಡೈರೆಕ್ಟ್ ಆಗಿ ನಾಟಿ ಮಾಡಿದಾಗ ಬೇರೆ ಡ್ಯಾಮೇಜ್ ಆಗ್ಲಿಲ್ಲ. ಸೊ ಇಮಿಡಿಯೇಟ್ ಇಟ್ಟು ಅದ್ರೊಳಗೆ ನಾವು ಗುಂಡಿ ತೆಗೆದು ಅದ್ರೊಳಗೆ ಗೊಬ್ಬರ ಹಾಕಿ ಇದು ಮಾಡ್ತಿದ್ದಂಗೆ ನೆಕ್ಸ್ಟ್ ಒಂದು 15 ರಿಂದ 20 ದಿವಸದಲ್ಲೇ ಬಂದು ಬೇರೆ ಬೆಳವಣಿಗೆ ಸ್ಟಾರ್ಟ್ ಆಗ್ಬಿಡುತ್ತೆ. ಸೊ ಅದರಿಂದ ನನಗೆ ಆಲ್ಮೋಸ್ಟ್ 1 ರಿಂದ 1.5 ವರ್ಷ ಉಳಿದಿದೆ. ಸರಿನಾ? 1.5 ವರ್ಷ ಉಳ್ಕೊಂಡಿದೆ. ಅದಾದ್ಮೇಲೆ ಬಂದ್ಬಿಟ್ಟು ತಿರ್ಗಾ ನಾವು ಮಾಡುವಂತ ಪ್ರಾಕ್ಟೀಸಸ್ಗಳು ಸರ್. ನಾವು ಕರೆಕ್ಟಾಗೆ ಬಂದ್ಬಿಟ್ಟು ಈಗ ಈ ನಮ್ಮ ಕೃಷಿ ಇಲಾಖೆ ಸೈಡಿಂದ ಬಂದ್ಬಿಟ್ಟು ಏನೇನು ಸಜೆಸ್ಟ್ ಮಾಡ್ತಾರೆ, ಈಗ 3 ತಿಂಗಳಿಗೆ ಒಂದ್ಸತಿ ಏನ್ ನ್ಯೂಟ್ರಿಷನ್ಸ್ ಕೊಡಬೇಕು, ಮತ್ತೆ ಈ ಬಿಳಿ ನೊಣ ಬರುತ್ತೆ ಸರ್. ಈಗ ನಮ್ದು ತೋಟದಲ್ಲಿ ನೋಡಿದ್ರೆ ಯಾವ್ದು ಒಂದ್ರಲ್ಲೂ ನಿಮಗೆ ಬಿಳಿ ನೊಣ ಕಾಣಿಸಲ್ಲ. ಯಾಕೆಂದ್ರೆ ಬಂದ್ಬಿಟ್ಟು ನಾವು ರೆಗ್ಯುಲರ್ ಆಗಿ ಸ್ಪ್ರೇ ಮೇಂಟೈನ್ ಮಾಡಿದೀವಿ. ವರ್ಷದಲ್ಲಿ 2 ಸತಿ ಸರ್. ಅಂದ್ರೆ ಬೇಸಿಗೆ ಕಾಲದಲ್ಲಿ ಬಂದ್ಬಿಟ್ಟು ಈ ಬಿಳಿ ನೊಣದ ಕಾಟ ಜಾಸ್ತಿ ಇರುತ್ತೆ. ಸೊ ನಾವು ಅದನ್ನ ಬಂದ್ಬಿಟ್ಟು 2 ಸ್ಪ್ರೇ ಕೊಟ್ಕೊಂಡ್ ಬಂದಿದೀವಿ. ಮತ್ತೆ ಎಲ್ಲರೂ ಏನ್ ಮಾಡ್ತಿದಾರೆ ಅಂದ್ರೆ ಬಂದ್ಬಿಟ್ಟು ಸರ್, ಈಗ ಈ ಲ್ಯಾಟ್ರಲ್ ಎಳ್ದಿರ್ತೀವಲ್ಲ, ಈಗ ನಾವು ಡ್ರಿಪ್ ಹನಿ ನೀರಾವರಿನೇ ಮಾಡಿರೋದು. ಬಟ್ ಒಂದು ಗಿಡಕ್ಕೆ ಎಲ್ಲೊಬ್ರು ಒಂದು ಇದನ್ನ ಕೊಟ್ಟಿರ್ತಾರೆ, ನಾವು ಬಂದ್ಬಿಟ್ಟು 4 ಇದನ್ನ ಕೊಡ್ತಾ ಇದೀವಿ. ಅಂದ್ರೆ ಈ ಜಾಗದಲ್ಲಿ ಇಲ್ಲೊಂದು ಬಟನ್ ಇರುತ್ತೆ, ಇಲ್ಲೊಂದು ಬಟನ್ ಇರುತ್ತೆ ಸರ್. ಸಿಮಿಲರ್ಲಿ ಬಂದ್ಬಿಟ್ಟು ಇಲ್ಲಿಂದ 8 ಅಡಿ ಬಿಟ್ಟು 7 ಅಡಿ 8 ಅಡಿ ಬಿಟ್ಟು ಈ ಜಾಗದಲ್ಲೂ ಬಂದ್ಬಿಟ್ಟು ನಾವು ಒಂದು ಬಟನ್ ಮೈಕ್ರೋ ಟ್ಯೂಬ್ ಕೊಟ್ಟಿರ್ತೀವಿ ಸರ್. ಅಲ್ಲೊಂದು ಕೊಟ್ಟಿರ್ತೀವಿ. ಟೋಟಲ್ ಒಂದು ಗಿಡಕ್ಕೆ 4 ಕಡೆ ನೀರು ಹೋಗುತ್ತೆ. 4 ಕಡೆ ನೀರು ಹೋಗುತ್ತೆ. ಮತ್ತೆ ನೀರು ಬಂದ್ಬಿಟ್ಟು ರೆಗ್ಯುಲರ್ ಆಗಿ ಕೊಡಲ್ಲ ಸರ್. 15 ದಿವಸಕ್ಕೆ ಒಂದು ನೀರು ಮಾತ್ರ ಕೊಡ್ತೀವಿ. ಅಂದ್ರೆ ಒಂದು ದಿವಸ ನೀರು ಕೊಟ್ಟಾಗ್ಲೂ 7 ಅವರ್ ಕಂಟಿನ್ಯೂಸ್, ಅಂದ್ರೆ ಒಂದು ದಿವಸಕ್ಕೆ ನಮಗೆ 7 ಅವರ್ ಕರೆಂಟ್ ಇರುತ್ತೆ. ಬೆಳಿಗ್ಗೆ ಹೊತ್ತು 4 ಗಂಟೆ, ನೈಟ್ ಹೊತ್ತು 3 ಅವರ್ ಕೊಡ್ತಾರೆ. ಸೊ ಆ 7 ಗಂಟೆ ನೀರು ಕಂಪ್ಲೀಟ್ ಆಗಿ ಹೋಗುತ್ತೆ. 4 ಬಟನ್ ಇಂದ ಹೋಗ್ತಿರೋದ್ರಿಂದ ಈ ಎಲ್ಲಾ ಬೇರುಗಳಿಗೂ ನೀರು ಸಿಗ್ತಾ ಇದೆ. ಸೊ ಇದು ಇಲ್ಲಿ ನಾವು ಕೊಟ್ಟಾಗ ಆಲ್ಮೋಸ್ಟ್ ಅಲ್ಲಿವರೆಗೂ ನೆಂದಿರುತ್ತೆ, ಎಲ್ಲ ಕವರ್ ಆಗಿರುತ್ತೆ. ಸೊ ಟೋಟಲ್ ನಿಮಗೆ ಆ ಗಿಡಕ್ಕೆ ಏನ್ ನೀರು ಸಫಿಶಿಯಂಟ್ ಬೇಕಲ್ಲ ಅದು ಕೊಡ್ತಾ ಇದೆ. ಎಲ್ಲಾ ಕಡೆಯಿಂದ ನೀರು ಹೋಗ್ತಾ ಇದೆ. ಇದು ಬಹಳ ಮುಖ್ಯ ಸರ್. ಮತ್ತೆ ಇನ್ನೊಂದು ಏನಂದ್ರೆ ಬೇಸಾಯ ಕ್ರಮ. ಬಹಳಷ್ಟು ಕಡೆ ಬಂದ್ಬಿಟ್ಟು ಏನ್ ಹೇಳ್ತಿದಾರೆ ಬಂದ್ಬಿಟ್ಟು ಝೀರೋ ಕಲ್ಟಿವೇಶನ್ ಮಾಡಿ ಇದು ಮಾಡಿ, ಆ ತರ ಮಾಡಕ್ಕೆ ಹೋಗ್ಬಿಡಿ ಸರ್. ಅಂದ್ರೆ ಈಗ ನನ್ನ ಮಣ್ಣಿಗೆ
ಬೇಸಾಯ ಅಗತ್ಯ ಇದೆ. ಯಾಕಂದ್ರೆ ಇದು ಕಪ್ಪು ಇದಕ್ಕೆ ಉಸಿರಾಟದ ತೊಂದರೆ ಇರುತ್ತೆ. ಸೊ ಅದರಿಂದ ಬಂದ್ಬಿಟ್ಟು ನಾವು ಬೇಸಾಯನ ಮಾಡ್ತಾ ಇರ್ತೀವಿ. ಮಣ್ಣನ್ನ ಎಷ್ಟು ಲೂಸ್ ಮಾಡ್ಕೊಡ್ತೀವೋ ಅಷ್ಟು ಚೆನ್ನಾಗಿ ಬೇರೆ ಹರಡುತ್ತೆ, ಬೇರೆ ಇಂಪ್ರೂವ್ಮೆಂಟ್ ಆಗುತ್ತೆ, ಇದಾಗುತ್ತೆ. ಅದಕ್ಕಂತ ಬಂದ್ಬಿಟ್ಟು ನಾವು 5 ಬಾಳ 2 ಬಾಳ ಆ ಥರ ಹೊಡಿಯೋದಿಲ್ಲ ಸರ್. ಇದಕ್ಕೆ ಬಾಂಡ್ಲಿನೋ ಇಲ್ಲ ಕಲ್ಟಿವೇಟ್ರೋ ಇಲ್ಲ ಬಂದು ರೋಟಾವೇಟ್ರನ್ನ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಬಂದ್ಬಿಟ್ಟು ಸರ್ ಮೇಯ್ನ್ ಇದರಲ್ಲಿ ಏನಂದ್ರೆ ನಾವು ನ್ಯೂಟ್ರಿಷನ್ ಹೆಂಗ್ ಸಪ್ಲೈ ಮಾಡ್ತಿದೀವಿ ಅಂತ. ಸೊ ನ್ಯೂಟ್ರಿಷನ್ ಬಂದ್ಬಿಟ್ಟು 3 ಥರದ್ದಿದೆ ಸರ್. ಈಗ ಸಾವಯವ ಆರ್ಗಾನಿಕ್ ಆಯ್ತಾ, ನೆಕ್ಸ್ಟ್ ಬಂದ್ಬಿಟ್ಟು ರಾಸಾಯನಿಕ ಕೆಮಿಕಲ್. ಇದರ ಎರಡರ ಜೊತೆಗೆ ಇನ್ನೊಂದು ಬರುತ್ತೆ ಸರ್, ಅದು ಆರ್ಗಾನಿಕ್ ಫಾರ್ಮೆಟ್ ಅಲ್ಲೇ ಇರುತ್ತೆ. ಅಂದ್ರೆ ಜೈವಿಕ ಗೊಬ್ಬರ ಅಂತ ಕರಿತೀವಿ, ಅದನ್ನ ಬಯೋಟಿಕ್ ಅಂತ ಕರಿತೀವಿ. ಸೊ ಅಂದ್ರೆ ಲಿವಿಂಗ್ ಥಿಂಗ್ಸ್. ಸೊ ಈಗ ನಾವೇನ್ ಮಾಡ್ತೀವಿ ಅಂದ್ರೆ ಬಂದ್ಬಿಟ್ಟು ಸರ್ ಫಸ್ಟ್ ಆರ್ಗಾನಿಕ್ ಅಲ್ಲಿ ಹೇಳ್ತೀನಿ ನಿಮ್ಗೆ. ಸೊ ನಾವು 3 ಕೊಡ್ತೀವಿ. ನಾನು ಬೇರೆ ಆರ್ಗಾನಿಕ್ ಮಾಡ್ತೀನಿ ಅಂತ ಹೇಳಲ್ಲ. ನಾನು ಇದನ್ನ ಸಾವಯವ ಇದನ್ನು ಕೊಡ್ತೀನಿ, ಮತ್ತೆ ರಾಸಾಯನಿಕನೂ ಕೊಡ್ತೀನಿ, ಜೊತೆಗೆ ಜೈವಿಕ ಗೊಬ್ಬರಗಳನ್ನು ಕೊಡ್ತೀನಿ. 3 ಕೊಟ್ಟಾಗ ಮಾತ್ರನೇ ಈ ತರ ನಾವು ತಾಣಕ್ ಸಾಧ್ಯ ಸರ್. ಈ ಗಿಡದಲ್ಲಿ ನೀವು ನೋಡಿದ್ರಿಂದ ಆಲ್ಮೋಸ್ಟ್ ಒಂದು 10 ಒಂಬಳೆ ಇದೆ. ಆಲ್ಮೋಸ್ಟ್ ನಮ್ಮ ಹತ್ರ ಬಂದ್ಬಿಟ್ಟು ಬಹಳಷ್ಟು ಇದ್ರಲ್ಲಿ ಕಾಣಿಸ್ಕೊಂಡಿದೆ. 3 ವರ್ಷ ಅಂದ್ರೆ 2 ವರ್ಷ 6 ತಿಂಗಳು 7 ತಿಂಗಳಲ್ಲೇ ಬಂದ್ಬಿಟ್ಟು ನಮಗೆ ಒಂಬಳೆಗಳು ಕಾಣಿಸ್ಕೊಂಡಿದೆ ಸರ್. ಇದು ಇಲ್ಲ ಸರ್, ಬಹಳಷ್ಟರಲ್ಲಿ ಬಂದಿದೆ. ನಾವು ಕೆಲವೊಂದರಲ್ಲಿ ತೆಗ್ದಿದೀವಿ, ಯಾಕಂದ್ರೆ ಬಂದ್ಬಿಟ್ಟು ತಡೆಯಲ್ಲ ಅಂತ ಸರ್. ಯಾಕಂದ್ರೆ ಇದು ಇನ್ನು ಚಿಕ್ಕ ಗಿಡ, ಇನ್ನೂ 1 ವರ್ಷ ಹೋದಾಗ ಇನ್ನು ಬಹಳ ಚೆನ್ನಾಗಿ ಇದಾಗುತ್ತೆ. ಈಗ ಆಲ್ಮೋಸ್ಟ್ ನೀವು ನೋಡಿದ್ರಿ ಅಂದ್ರೆ ಒಂದು 10, 11, 12 ಒಂಬಳೆನೇ ಇದೆ ಇದರಲ್ಲಿ. ಅದು 10, 12 ಇದು ತಡೆಯಲ್ಲ. ಆಮೇಲೆ ಏನಾಗುತ್ತೆ ಅಂದ್ರೆ ಬೆಳವಣಿಗೆಯಲ್ಲಿ ಪ್ರಾಬ್ಲಮ್ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ನಾವು ಬಂದ್ಬಿಟ್ಟು ಒಳ್ಳೆ ಸೈಜ್ ಇರೋಂಥ ಗಿಡದಲ್ಲಿ ಮಾತ್ರ ಒಂದು 5-6ರಲ್ಲಿ ಮಾತ್ರ ಇಟ್ಕೊಂಡು ಮಿಕ್ಕಿರೋವನ್ನ ತೆಗ್ದಿದ್ದೀವಿ. ಈಗ ನೀವು ನುಸಿ ಅಂತ ಹೇಳಿದ್ರಿ, ಹೌದು ಸ್ಪ್ರೇ ಮಾಡ್ತೀವಿ ಅಂತ ಹೇಳಿದ್ರಿ. ಹೌದು ಸರ್. ಅದು ನೀವು ಯಾವ್ಯಾವ ಟೈಮಲ್ಲಿ ಸ್ಪ್ರೇ ಮಾಡ್ತೀವಿ ಸರ್ ಅದನ್ನ? ಸರ್ ಅದನ್ನ ನಾವು ಬಂದ್ಬಿಟ್ಟು ಬೇಸಿಗೆ ಟೈಮಲ್ಲಿ ಕೊಡ್ತೀವಿ ಸರ್. ಅಂದ್ರೆ ಸರ್ ನಾನು ಅದನ್ನೇ ಹೇಳಕ್ ಬಂದಿದ್ದೇವೆ ನಿಮಗೆ. ಈಗ ನಮ್ಮ ಹತ್ರ ಬಂದ್ಬಿಟ್ಟು ಸರ್ ಬೇಸಿಗೆ ಕಾಲದಲ್ಲಿ ಅಂದ್ರೆ ಫೆಬ್ರವರಿಯಿಂದ ಮಾರ್ಚ್ ಏಪ್ರಿಲ್ ವರ್ಗು ಬಂದ್ಬಿಟ್ಟು ಬಹಳ ಬಿಸಿಲಿದೆ. ಆ ಟೈಮಲ್ಲಿ ಬಂದ್ಬಿಟ್ಟು ಈ ತರ ನಾವು ಬೇಸಾಯ ಮಾಡಿಟ್ಟಾಗ ಈ ನುಸಿಗಳು, ಕೆಂಪು ನುಸಿ, ಬಿಳಿ ನುಸಿ, ಜೊತೆಗೆ ಬಂದ್ಬಿಟ್ಟು ಈ ಬಿಳಿ ನೊಣ, ವೈಟ್ ಫ್ಲೈಸ್ ಅಂತ ಇರುತ್ತೆ, ಅವೆಲ್ಲ ಬಂದ್ಬಿಟ್ಟು ಬಹಳ ಇಂಪ್ಯಾಕ್ಟ್ ಇದೆ. ಸೊ ಅದನ್ನ ಆ ಟೈಮಲ್ಲಿ ಬಂದ್ಬಿಟ್ಟು ಫೆಬ್ರವರಿ ತಿಂಗಳಲ್ಲಿ 1 ಸತಿನೂ, 2 ತಿಂಗಳು 60 ದಿವಸ ಬಿಟ್ಟು, ಓಕೆನಾ, ಮೇ ತಿಂಗಳಲ್ಲಿ 1 ಸತಿನೂ ನಾವು ಸ್ಪ್ರೇ ಕೊಡ್ತೀವಿ. ಸರ್ ಇದಕ್ಕೆ ಸ್ಪ್ರೇ ಬಂದ್ಬಿಟ್ಟು ನಮಗೆ ಇದರಲ್ಲಿ ಬಂದ್ಬಿಟ್ಟು ಫಂಗಿಸೈಡ್, ಸಿಸ್ಟಮೆಟಿಕ್ ಫಂಗಿಸೈಡ್ ಅಂತ ಬರುತ್ತೆ ಸರ್ ಫಂಗಸ್ಗೆ. ಮತ್ತೆ ಜೊತೆಗೆ ಬಂದ್ಬಿಟ್ಟು ಈ ನೊಣ, ಭೂವಾಡಿ ಎಲ್ಲ ಬಂದ್ಬಿಟ್ಟು ಈ ಸುಳಿಗಳನ್ನ ಮಾಡೋದು, ಆ ಥರ ಎಲ್ಲ ತೊಂದರೆ ಇರೋದ್ರಿಂದ ಅದಕ್ಕೆ ಒಂದು ಇನ್ಸೆಕ್ಟಿಸೈಡ್. ಇದನ್ನ ಬಂದ್ಬಿಟ್ಟು ನಮಗೆ ಕೃಷಿ ಇಲಾಖೆಯಲ್ಲಿ ಕೊಡ್ತಾರೆ ಸರ್. ಕೃಷಿ ಇಲಾಖೆಯಲ್ಲಿ ಸಹಾಯಧನದಲ್ಲಿ ಕೊಡ್ತಾರೆ. ಅದನ್ನ ನಾವು ಬಂದ್ಬಿಟ್ಟು ತಗೊಂಬಂದು ಅದನ್ನ ಬಂದ್ಬಿಟ್ಟು ಒಂದು ಸ್ಪ್ರೇನ ಮಾಡ್ತೀವಿ ಸರ್. ಸರ್ ಈಗ ಮತ್ತೆ ಅದೇ ರೀತಿ ಗೊಬ್ಬರ ಅಂತ ಹೇಳಿದ್ರೆ, ಹೌದು ಸರ್, ಅದನ್ನ ಗೊಬ್ಬರದ ಬಗ್ಗೆ ಒಂದ್ ಸ್ವಲ್ಪ ಹೌದು ಸರ್, ಇದನ್ನೇ ವಿವರಿಸ್ತೀನಿ ಸರ್. ಈಗ ಬಂದ್ಬಿಟ್ಟು ಫಸ್ಟ್ ಸರ್ ಈ ಒಂದು ಗಿಡಕ್ಕೆ ಬಂದ್ಬಿಟ್ಟು ಎಷ್ಟು ನ್ಯೂಟ್ರಿಷನ್ ಬೇಕಾಗುತ್ತೆ, ಒಂದು ತೆಂಗಿನ ಗಿಡಕ್ಕೆ ಎಷ್ಟು ನ್ಯೂಟ್ರಿಷನ್ ಬೇಕಾಗುತ್ತೆ ಅನ್ನೋದನ್ನ ಬಂದ್ಬಿಟ್ಟು ನಮಗೆ ಕೃಷಿ ಇಲಾಖೆಯಿಂದ ಕೊಟ್ಟಿರ್ತಾರೆ ಸರ್. 1ನೇ ವರ್ಷ, 2ನೇ ವರ್ಷ, 3ನೇ ವರ್ಷ, 3 ವರ್ಷದ ಮೇಲ್ಪಟ್ಟು ಇಂಥ ಗಿಡಗಳಿಗೆ ಇಷ್ಟಿಷ್ಟು ನ್ಯೂಟ್ರಿಷನ್ ಸಪ್ಲೈ ಆಗಬೇಕು. ಅಂದ್ರೆ ಈಗ ನ್ಯೂಟ್ರಿಷನ್ಸ್ ಅಲ್ಲಿ ಬಂದ್ಬಿಟ್ಟು ಸರ್ ಪ್ರೈಮರಿ ನ್ಯೂಟ್ರಿಯೆಂಟ್, ಸೆಕೆಂಡರಿ ನ್ಯೂಟ್ರಿಯೆಂಟ್, ದೆನ್ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಂತ 3 ಟೈಪ್ ಬರುತ್ತೆ ಸರ್. ಪ್ರೈಮರಿ ನ್ಯೂಟ್ರಿಯೆಂಟ್ ಅಲ್ಲಿ ಬಂದ್ಬಿಟ್ಟು NPK, ನೈಟ್ರೋಜನ್ನು, ಫಾಸ್ಫೇಟು ಮತ್ತೆ ಪೊಟ್ಯಾಶ್. ಸೆಕೆಂಡರಿ ನ್ಯೂಟ್ರಿಯೆಂಟ್ ಅಲ್ಲಿ ಬಂದ್ಬಿಟ್ಟು ಮೆಗ್ನೀಷಿಯಮ್, ಕ್ಯಾಲ್ಸಿಯಮ್, ಸಲ್ಫರ್ ಬರುತ್ತೆ ಸರ್. ಮೈಕ್ರೋ ನ್ಯೂಟ್ರಿಯೆಂಟ್ ಅಲ್ಲಿ ಬಂದ್ಬಿಟ್ಟು ಮ್ಯಾಂಗನೀಸು, ಜಿಂಕು, ಬೋರಾನು, ಫೆರ್ರಸ್ಸು ಮತ್ತೆ ಕಾಪರ್, ಈ ತರ ಬಂದ್ಬಿಟ್ಟು ಒಂದು 6ರಿಂದ 7 ಐಟಮ್ ಇದಾಗುತ್ತೆ. ಇದನ್ನು ಅಷ್ಟು ಒಂದು ಗಿಡಕ್ಕೆ ಅವ್ರು ಕೊಟ್ಟಿರೋಂಥ ಪ್ರಮಾಣದಲ್ಲಿ ಹೋದಾಗ ಮಾತ್ರ ಈ ತರ ಬೆಳವಣಿಗೆ ಸಾಧ್ಯ ಸರ್. ಅದ್ರಲ್ಲಿ ನಾವು ಬಂದ್ಬಿಟ್ಟು ನಾನು ಬೇರೆ ಏನಂದ್ರೆ ಈಗ ಕೊಟ್ಟಿಗೆ ಗೊಬ್ಬರ ಮಾತ್ರ ಕೊಡ್ತಾ ಇದ್ದೀನಿ ಅಂದ್ರೆ ಅದರಲ್ಲಿ ಸಾಕಾಗಲ್ಲ. ಈಗ ಅಷ್ಟು ಪ್ರಮಾಣದ ನ್ಯೂಟ್ರಿಷನ್ ಬಂದ್ಬಿಟ್ಟು ಒಂದು ಗಿಡಕ್ಕೆ ಹೋಗ್ಬೇಕಂದ್ರೆ 100 kg 200 kg ಹಾಕ್ಬೇಕಾಗುತ್ತೆ. ಮತ್ತೆ ಇಲ್ಲಾಂದ್ರೆ ಬಂದ್ಬಿಟ್ಟು ಹಿಂಡಿಗೆ ಹೋಗ್ಬೇಕಾಗುತ್ತೆ. ಈಗ ಕೆಲವೊಬ್ರು ಹೇಳ್ತಾರೆ ನಾನು ಫುಲ್ ಆರ್ಗಾನಿಕ್ ಅಲ್ಲೇ ಮಾಡ್ತೀನಿ ಅಂತ ಹೇಳ್ತಾರೆ ಸರ್. ನಮ್ದ್ರಲ್ಲಿ ಏನಾಗುತ್ತೆ ಅಂದ್ರೆ ಬಂದ್ಬಿಟ್ಟು ನಾನು ಫಸ್ಟ್ ಮಾಡಿದಾಗ ಏನ್ ತೊಂದರೆ ಆಗ್ತಿದೆ ಅಂದ್ರೆ ಈಗ ಹಿಂಡಿಗಳನ್ನ ಯೂಸ್ ಮಾಡ್ಬೇಕಾಗುತ್ತೆ. 1 kg ಹಿಂಡಿಯ ಬೆಲೆ 50 ರೂಪಾಯಿಂದ 60 ರೂಪಾಯಿ ಇದೆ. ಜೊತೆಗೆ ಬಂದ್ಬಿಟ್ಟು ನಮಗೆ ಈಗ ಬೇವಿನ ಹಿಂಡಿ ಅದು ಬಂದ್ಬಿಟ್ಟು 30ರಿಂದ 32 ರೂಪಾಯಿ ಇದೆ. ಈ ತರ ಕೆಜಿ ಗಟ್ಟಲೆ ಕೊಡ್ಬೇಕಾದ್ರೆ ಬಂದ್ಬಿಟ್ಟು ಕಾಸ್ಟ್ ಬಂದ್ಬಿಟ್ಟು ಮೇಂಟೆನೆನ್ಸ್ ಕಾಸ್ಟ್ ಒಂದು ಗಿಡದ್ದು 300-350 ದಾಟುತ್ತೆ. ಅದರಿಂದ ಬಂದ್ಬಿಟ್ಟು ಅದು ಏನಾಗ್ತಿದೆ ಅಂತ ಬಂದ್ಬಿಟ್ಟು ಮಾಡ್ಬೋದು, ಬಟ್ ಕಾಸ್ಟ್ ಎಷ್ಟು ಬಹಳ ಹೆಚ್ಚಾಗ್ತಾ ಇದೆ. ಒಂದು ಗಿಡಕ್ಕೆ 200-300 ರೂಪಾಯಿ ನಾವು ಖರ್ಚು ಮಾಡಿದಾಗ ಬೇರೆ ನ್ಯೂಟ್ರಿಷನ್ ಮಾತ್ರ ಮಾಡಿದಾಗ ಅದು ಬಂದ್ಬಿಟ್ಟು ನಾವು ಈಗ ನನ್ನ ಹತ್ರ 350 ಗಿಡ ಇದೆ ಸರ್. ಈ ದೊಡ್ಡ ಗಿಡ ಬಂದ್ಬಿಟ್ಟು 225 ಗಿಡ ಇದೆ. ಈಗ ಸಣ್ಣದಾಗಿ ತಿರ್ಗಾ ನಾಟಿ ಮಾಡಿದ್ವಿ. ಇವನ್ನೆಲ್ಲ ಬಂದ್ಬಿಟ್ಟು ಇದನ್ನ ನಾಟಿ ಮಾಡಿ ಕರೆಕ್ಟ್ 1 ತಿಂಗಳಾಗಿದೆ ಸರ್.
ಈಗ ಇದನ್ನ ಮೇಂಟೈನ್ ಮಾಡ್ಬೇಕಂದ್ರೆ ನಾವು ಲಕ್ಷಗಟ್ಟಲೆ ಇದ್ ಮಾಡ್ಬೇಕಾಗತ್ತೆ. ರೈತರಿಗೆ ನಾವೇನೋ ಸಾಫ್ಟ್ವೇರ್ ಇಂಜಿನಿಯರ್ ಅಲ್ಲಿ ಇದೀವಿ ಸರ್, ಅದನ್ನ ಇದ್ ಮಾಡ್ತೀವಿ. ಬಟ್ ರೈತರು ಅದನ್ನ ಮೇಂಟೈನ್ ಮಾಡಕ್ ಬರಲ್ಲ ಸರ್, ಕಷ್ಟ ಆಗುತ್ತೆ ಒಬ್ರಿಗೆ. ಅದರಿಂದ ಬಂದ್ಬಿಟ್ಟು ನಾವು ಅದನ್ನ ಯೋಚನೆ ಮಾಡಿ ತಿರ್ಗಾ ಬಂದ್ಬಿಟ್ಟು ಕೃಷಿ ಇಲಾಖೆಯಲ್ಲಿ ಮತ್ತೆ ತಿಳಿದವ್ರ ಹತ್ರ ಬಂದು ವಿಚಾರಿಸ್ಕೊಂಡಾಗ ಅವ್ರು ಏನ್ ಹೇಳುದು ಅಂದ್ರೆ, ಒಂದು ತೆಂಗಿನ ಗಿಡಕ್ಕೆ ಒಂದು ವರ್ಷಕ್ಕೆ 100 ರಿಂದ 150 ರೂಪಾಯಿ ಖರ್ಚು ಮಾಡಬೇಕು. ಆ 150 ರೂಪಾಯಿ ಯಾವ್ದಾವ್ದು ಇನ್ಕ್ಲೂಡ್ ಆಗಿರ್ಬೇಕಂದ್ರೆ ನಮ್ಮ ಅಷ್ಟು 3 ನ್ಯೂಟ್ರಿಯೆಂಟ್ಸು ಪ್ಲಸ್ ಬಂದು ಸ್ಪ್ರೇ ಮತ್ತೆ ಬೇಸಾಯ ಮತ್ತೆ ಕಳೆ ತೆಗಿಯೋದು ಅಷ್ಟು ನೀರಿಗೆ ಇದು ಮಾಡೋದು, ಟೋಟಲ್ ಬಂದ್ಬಿಟ್ಟು ಒಂದು ಗಿಡಕ್ಕೆ 150 ರೂಪಾಯಿ ಖರ್ಚು ಮಾಡಬೇಕು. ಸೊ ಅದರಿಂದ ನಾವೇನ್ ಮಾಡ್ತಿದೀವಿ ಅಂದ್ರೆ ಸರ್, ಹಸಿರೆಲೆ ಗೊಬ್ಬರ ಬಂದ್ಬಿಟ್ಟು ವರ್ಷದಲ್ಲಿ 2 ಸತಿ ಮಾಡ್ತೀವಿ. ಓಕೆನಾ? 1 ಎಕರೆಗೆ 12 kg ಅಂತೆ. 1 kg ಬೆಲೆ ಬಂದ್ಬಿಟ್ಟು 120 ರೂಪಾಯಿ. 1 ಎಕರೆಗೆ ಬಂದ್ಬಿಟ್ಟು 12 kg ಇದು ಮಾಡ್ತೀವಿ. 1200 ರಿಂದ 1300 ರೂಪಾಯಿ ಬರುತ್ತೆ. 2 ಸತಿ ಈ ತರ, ಮಳೆಗಾಲದಲ್ಲಿ ಒಂದ್ಸತಿ, ಬೇಸಿಗೆ ಕಾಲದಲ್ಲಿ ಒಂದ್ಸತಿ ಬಂದ್ಬಿಟ್ಟು ಇದನ್ನ ಮಾಡಿ ಕಲ್ಟಿವೇಟ್ ಮಾಡ್ತೀವಿ. ಅದರಿಂದ ಬಂದ್ಬಿಟ್ಟು ಹಸಿರೆಲೆ ಗೊಬ್ಬರ ಬಂದ್ಬಿಟ್ಟು ತೋಟ ಫುಲ್ಲು ಇದಾಗುತ್ತೆ, ರೋಟೇಟ್ ಮಾಡ್ತೀವಿ. 40 ರಿಂದ 50 ದಿವಸ ಆದ್ಮೇಲೆ ಇದು ಮಾಡ್ತೀವಿ. ಇದು ಒಂದು ಸರ್. ನೆಕ್ಸ್ಟ್ ಬಂದ್ಬಿಟ್ಟು ಕೋಳಿ ಗೊಬ್ಬರ. ಕೋಳಿ ಗೊಬ್ಬರನ ಬಂದ್ಬಿಟ್ಟು ಈಗ ಹಿಂದ್ಗಡೆ ಇದೆ ಸರ್, ಅಲ್ಲಿ ಓಡಿಸಿಟ್ಟಿದೀವಿ ನೋಡಿ ಸರ್. ಕೋಳಿ ಗೊಬ್ಬರ ಬಂದು ಓಡಿಸಿಟ್ಟಿದೀವಿ ಸರ್. ಇದನ್ನ ಬಂದ್ಬಿಟ್ಟು ಒಂದು ಗಿಡಕ್ಕೆ 1 ಪುಟ್ಟಿ ಅಂತ ಕೊಡ್ತೀವಿ ಸರ್. 1 ವರ್ಷ ಕೋಳಿ ಗೊಬ್ಬರ ಕೊಡ್ತೀವಿ, 1 ವರ್ಷ ಬಂದ್ಬಿಟ್ಟು ಕುರಿ ಗೊಬ್ಬರ ಕೊಡ್ತೀವಿ, 1 ವರ್ಷ ಬಂದ್ಬಿಟ್ಟು ಕೊಟ್ಟಿಗೆ ಗೊಬ್ಬರನ ಕೊಡ್ತೀವಿ ಸರ್. ನೆಕ್ಸ್ಟ್ ಬಂದ್ಬಿಟ್ಟು ಈಗ ಇದು ಕೊಟ್ಟಿದ್ಮೇಲೆ ಮಿಕ್ಕಿರೋ ಅಂತ ಬಂದ್ಬಿಟ್ಟು ಮೈಕ್ರೋ ನ್ಯೂಟ್ರಿಯೆಂಟ್ ನ ಬಂದ್ಬಿಟ್ಟು ರಾಸಾಯನಿಕ ಫಾರ್ಮೆಟ್ ಅಲ್ಲಿ ಕೊಡ್ತೀವಿ. ಈಗ ರಾಸಾಯನಿಕ ಫಾರ್ಮೆಟ್ ಅಲ್ಲಿ ಬಂದ್ಬಿಟ್ಟು ಅಂದ್ರೆ ನಾವೇನ್ ಮಾಡ್ತಿದೀವಿ ಅಂದ್ರೆ, ಗಿಡದ ಸುತ್ತ ಅಂದ್ರೆ ಬಂದ್ಬಿಟ್ಟು 1 ಅಡಿ 2 ಅಡಿಗೆ ಹಾಕಲ್ಲ ಸರ್. ಟೋಟಲ್ ಇಲ್ಲಿ ಅಂದ್ರೆ ಒಂದು ಆಲ್ಮೋಸ್ಟ್ ಒಂದು 10-15 ಅಡಿಗೆ ಹಿಂಗೆ ತೋಟ ಫುಲ್ ಎರ್ಸ್ಕೊಂಡು ಹೋಗ್ತೀವಿ. ಈಗ ನೀವು ಜೋಳಕ್ಕೆ ಯೂರಿಯಾ ಗೊಬ್ಬರ ಯಾವ ತರ ಜೋಳ ಮತ್ತೆ ರಾಗಿಗಳಿಗೆಲ್ಲ ಎರ್ಸ್ತಿರಲ್ಲ, ಆ ತರ ತೋಟ ಫುಲ್ ಎರ್ಸ್ಕೊಂಡ್ ಬರ್ತೀವಿ. ಯಾಕಂದ್ರೆ ಒಂದು ತೆಂಗಿನ ಗಿಡದ ಬೇರು ಟೋಟಲ್ 20-30 ಅಡಿವರೆಗೂ ಫುಲ್ ಕವರ್ ಆಗಿರುತ್ತೆ. ಸೊ ಒಂದೇ ಕಡೆ ಕೊಡೋ ಅಂತ ಅವಶ್ಯಕತೆ ಇಲ್ಲ. ನೀರ್ ಹೆಂಗೆ ನಾವು 4 ಕಡೆ ಕೊಟ್ಟು ಫುಲ್ ಅದನ್ನ ಫುಲ್ ಸಪ್ಲೈ ಮಾಡ್ತೀವಿ, ಅದೇ ತರ ಗೊಬ್ಬರನು ಅದೇ ತರ ಸಪ್ಲೈ ಮಾಡ್ತೀವಿ. ಸೊ ಅದರಿಂದ ನಿಮ್ಗೆ ಏನಾಗುತ್ತೆ ಬಂದ್ಬಿಟ್ಟು ಈ ಮಣ್ಣು ಹಾಳಾಗೋದು ಕಡಿಮೆ ಆಗುತ್ತೆ. ಓಕೆನಾ ಸರ್? ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ನಮ್ದ್ರಲ್ಲಿ ಬಂದ್ಬಿಟ್ಟು ಒಂದ್ ಸ್ವಲ್ಪ ಉಪ್ಪಿನಂಶ ಇದೆ ನೀರಲ್ಲಿ. ಸೊ ಈ ಉಪ್ಪಿನಂಶ ಹೊಡೆಯೋದಕ್ಕೆ ಮತ್ತೆ ಈಗ ನಾವು ಕೊಟ್ಟಿರೋಂಥ ಗೊಬ್ಬರಗಳನ್ನೆಲ್ಲ ಬಂದ್ಬಿಟ್ಟು ಕರಗಿಸಿ ಕೊಡಕ್ಕಂತೆ ಜೈವಿಕ ಗೊಬ್ಬರನ ಯೂಸ್ ಮಾಡ್ತೀವಿ. ಜೈವಿಕ ಗೊಬ್ಬರದಲ್ಲಿ ಬಂದ್ಬಿಟ್ಟು ಜೀವಾಮೃತ, ನೆಕ್ಸ್ಟ್ ಬಂದ್ಬಿಟ್ಟು ಗೋಕೃಪಾಮೃತ, ಮತ್ತೆ ವೇಸ್ಟ್ ಡಿಕಂಪೋಸರ್, EM ಸೊಲ್ಯೂಷನ್ ಅಂತ ಬರುತ್ತೆ ಸರ್, EM1, ಅದು ಎಫೆಕ್ಟಿವ್ ಮೈಕ್ರೋ ಆರ್ಗಾನಿಸಮ್ಸ್ ಅಂತ, ಅದನ್ನ ಕೊಡ್ತೀವಿ. ಅದ್ರ ಜೊತೆಗೆ ಬಂದ್ಬಿಟ್ಟು EMC ಅಂತ ಬರುತ್ತೆ ಸರ್, ಅರ್ಕಾ ಮೈಕ್ರೋಲಾಜಿಕಲ್ ಕನ್ವರ್ಷಿಯಂ. ಇವೆಲ್ಲ ಬಂದ್ಬಿಟ್ಟು ದ್ರವ ರೂಪದ ಜೈವಿಕ ಗೊಬ್ಬರಗಳು. ಇವನ್ನ ಬಂದು ಡ್ರಿಪ್ ಮುಖಾಂತರ ಕೊಡ್ತೀವಿ. ಅಲ್ಲಿ ಕೆಳಗಡೆ ಬಂದ್ಬಿಟ್ಟು ನಮ್ಮ ಬೋರ್ ಹತ್ರ ಬಂದ್ಬಿಟ್ಟು ವೆಂಚುರಿ ಫಿಟ್ ಮಾಡಿದೀವಿ ಸರ್. ಅದರಲ್ಲಿ 200 ಲೀಟರ್ ಡ್ರಮ್ ಅಲ್ಲಿ ಇಟ್ಕೊಂಡಿದೀವಿ. ನಮ್ಮ ಹತ್ರ ಇನ್ನೊಂದು ತೋಟ ಇದೆ, ಆ ಜಾಗದಲ್ಲಿ ಬಂದ್ಬಿಟ್ಟು ಈ EM ಸೊಲ್ಯೂಷನ್ ಮತ್ತೆ ಈ ಜೀವಾಮೃತ ಇವನ್ನೆಲ್ಲ ಕಲ್ಚರ್ಗಳನ್ನ ತಗೊಂಬಂದು ಅದ್ರಲ್ಲಿ 200 ಲೀಟರ್ ಡ್ರಮ್ ಅಲ್ಲಿ ಹಾಕಿ ಅದನ್ನ 7 ದಿವಸ 8 ದಿವಸ ಅಂತ ಅದ್ರ ವಿಧಾನದ ಪ್ರಕಾರ ಅವನ್ನ ಬಂದ್ಬಿಟ್ಟು ಕಲಗಿಸಿ ಅದನ್ನ ಬಂದ್ಬಿಟ್ಟು ನಮ್ಮ ಗಿಡಗಳಿಗೆ ಬಂದ್ಬಿಟ್ಟು ಕೊಡ್ತಾ ಇರ್ತೀವಿ ಸರ್. ಸೊ ಅಂದ್ರೆ 3 ಫಾರ್ಮೆಟ್ ನ ಕೊಡ್ತಾ ಇದೀವಿ ನಾವು. ಸರ್ಕಾರಿ ಗೊಬ್ಬರನ ಕೊಡ್ತೀವಿ, ಜೈವಿಕ ಗೊಬ್ಬರ ಕೊಡ್ತೀವಿ, ಆರ್ಗಾನಿಕ್ ಕೊಡ್ತೀವಿ. ಬಂದಿದೆ ಸರ್. ಮತ್ತೆ ಕೆಲವ್ರು ಹೇಳ್ತಾರೆ ಆರ್ಗಾನಿಕ್ ಕೊಟ್ಟಿದ ತಕ್ಷಣ ಬಂದ್ಬಿಟ್ಟು ಜೈವಿಕ ಗೊಬ್ಬರ ಕೊಟ್ರೆ ಅದು ಜೀವಂತವಾಗಿ ಇರಲ್ಲ, ಹೋಗುತ್ತೆ ಅಂತ. ಅದು ತಪ್ಪು ಕಲ್ಪನೆ ಸರ್, ತಪ್ಪು ಕಲ್ಪನೆ. ಯಾಕಂದ್ರೆ ಒಂದೇ ಜಾಗದಲ್ಲಿ ನೀವು ಹಾಕಿ ಬಿಟ್ಟಾಗ ಅದು ಪ್ರಾಬ್ಲಮ್ ಆಗುತ್ತೆ. ನಾನು ತೋಟ ಫುಲ್ ಎರ್ಸ್ತಾ ಇದ್ದೀನಿ. ಒಂದು ಎರಡನೇದು ಬಂದ್ಬಿಟ್ಟು ಅಂತರ ಇದೆ. ಈಗ ನೀವು ರಾಸಾಯನಿಕ ಫಾರ್ಮೆಟ್ ಅಲ್ಲಿ, ಕೆಮಿಕಲ್ ಫಾರ್ಮೆಟ್ ಅಲ್ಲಿ ನೀವು ಗೊಬ್ಬರ ಕೊಟ್ಟು ಹಿಂದ್ಗಡೆನೆ ನೆಕ್ಸ್ಟ್ ದಿವಸನೇ ಬಂದ್ಬಿಟ್ಟು ಜೈವಿಕ ಗೊಬ್ಬರ ಕೊಟ್ಟಾಗ ತೊಂದರೆ ಆಗುತ್ತೆ. ನಾವು ಆ ತರ ಮಾಡಬಾರ್ದು ಸರ್. ಇದನ್ನ ಏನ್ ಮಾಡ್ಬೇಕಂದ್ರೆ ನೀರ್ನ ಬಂದ್ಬಿಟ್ಟು ಫಸ್ಟ್ ಒಂದು ನೀರು, ತಿರ್ಗಾ 15 ದಿವಸ ಆದ್ಮೇಲೆ ಇನ್ನೊಂದು ನೀರು ಕೊಟ್ಟು ಆಲ್ಮೋಸ್ಟ್ 30 ರಿಂದ 40 ದಿವಸ ಆದ್ಮೇಲೆ ಅದ್ರ ಪವರ್ ಎಲ್ಲ ಕಳ್ಕೊಂಡಿರುತ್ತೆ. ಈಗ ನಾವು ಕೊಟ್ಟಿರೋಂಥ ರಾಸಾಯನಿಕ ಫಾರ್ಮೆಟ್ ಅಲ್ಲಿ ಬಂದ್ಬಿಟ್ಟು ಸರ್ ಒಂದು 40 ರಿಂದ 50%, 60% ಅಷ್ಟು ಮಾತ್ರ ಗಿಡಗಳು ಹೇಳ್ಕೊಂಡಿರುತ್ತೆ. ರಿಮೈನಿಂಗ್ ಬಂದು ಸಾಲ್ಟ್, ನೀರ್ ಜೊತೆಗೆ ರಿಯಾಕ್ಟ್ ಆಗಿ, ಗಾಳಿ ಜೊತೆಗೆ ರಿಯಾಕ್ಟ್ ಆಗಿ ಸಾಲ್ಟ್ ಫಾರ್ಮೆಟ್, ಉಪ್ಪಿನ ತರ ಇರುತ್ತೆ. ಸೊ ಇದನ್ನ ಬಂದ್ಬಿಟ್ಟು ಹೊಡೆಯೋಕ್ಕೋಸ್ಕರ ನಾವು ಇದನ್ನ ಕೊಡ್ತೀವಿ, ಜೈವಿಕ ಗೊಬ್ಬರಗಳನ್ನ ಕೊಡ್ತೀವಿ. ಸೊ ಇಂಟರ್ವಲ್ ಇದೆ, 40 ದಿವಸ ಆದ್ಮೇಲೆ ನಾವು ಕಳ್ಸೋದು. ಒಂದು ಫಾರ್ಮೆಟ್ ಒಂದು ಸತಿ ರಾಸಾಯನಿಕ ಗೊಬ್ಬರ ಕೊಟ್ಟಿದ್ದೆ ಅಂದ್ರೆ 40 ರಿಂದ 45 ದಿವಸ ಆದ್ಮೇಲೆ ಜೈವಿಕ ಗೊಬ್ಬರ ಕೊಡೋದು. ನಾವು ಇದನ್ನ ಕ್ಯಾಲೆಂಡರ್ ಮಾಡಿದೀವಿ ಸರ್. ಯಾವಾಗ ಬಂದ್ಬಿಟ್ಟು ಹಸಿರೆಲೆ ಗೊಬ್ಬರ ಕೊಡಬೇಕು, ಯಾವಾಗ ಕೊಟ್ಟಿಗೆ ಗೊಬ್ಬರ ಕೊಡಬೇಕು, ಯಾವಾಗ ಬಂದ್ಬಿಟ್ಟು ಜೈವಿಕ ಗೊಬ್ಬರ ಕೊಡ್ಬೇಕು ಅನ್ನೋದನ್ನ ಕ್ಯಾಲೆಂಡರ್ ಮಾಡಿದೀವಿ ಸರ್. ಅದನ್ನ ಬಂದ್ಬಿಟ್ಟು ನಮ್ಮ ಇದಕ್ಕೆ ಮಾಡಿಲ್ಲ, ನಾವು ಕೃಷಿ ಇಲಾಖೆಯಲ್ಲಿ ಇರೋಂಥ ಟ್ರೈನಿಂಗ್ ಅಟೆಂಡ್ ಮಾಡ್ಕೊಂಡು ಅದರಲ್ಲಿ ಏನೇನು ಹೇಳಿದಾರೆ ಅದನ್ನ ನೋಡ್ಕೊಂಡು ಅದಕ್ಕೆ ತಕ್ಕಂತೆ ಮಾಡ್ಕೊಂಡ್ ಬಂದಿದ್ದೀವಿ ಸರ್. ಮತ್ತೆ ಈಗ ಇದ್ರದ್ದಾಯ್ತು. ಈಗ ಎಷ್ಟು ಗಿಡ ಹಾಕಿದಿರಿ ಸರ್? ಸರ್ ಇದು ಫಸ್ಟ್ ಬಂದ್ಬಿಟ್ಟು 225 ಗಿಡ ಬಂದ್ಬಿಟ್ಟು ತಗೊಂಬಂದು ಹಾಕಿದ್ವಿ ಸರ್. 30 ದಾಯ ಮಾಡಿ ಸೆಂಟ್ರಲ್ 15 ಒಂದು ನಿಂಬೆ ಗಿಡ ಇಟ್ಟಿದ್ವಿ ಸರ್.
ವೀಕ್ಷಕರೇ ನೋಡ್ಬೋದು ಸರ್ ಯಾವ ರೀತಿ ಮೂರು ರಾಸಾಯನಿಕ ಗೊಬ್ಬರ ಇದ್ದು ಜೈವಿಕ ಗೊಬ್ಬರ ಇರ್ಬೋದು ಆರ್ಗ್ಯಾನಿಕ್ ಇರ್ಬೋದು ಹಾಕಿದ್ರೆ ಯಾವ ರೀತಿ ತೊಂದರೆ ಇರುತ್ತೆ ಏನು ಅಂತ ಅದ್ರ ಬಗ್ಗೆ ಸಂಪೂರ್ಣವಾಗಿ ತಿಳಿಸಿದ್ದಾರೆ. ಅದೇ ರೀತಿಯಾಗಿ ಯಾವ್ಯಾವ ಸ್ಟೆಪ್ ಅಲ್ಲಿ ಏನೇನ್ ಮಾಡ್ಬೇಕು ಅನ್ನೋ ಸತಿಗೆ ಹೇಳಿದ್ದಾರೆ. ಇವರು ಇಂಜಿನಿಯರ್ ಸತಿಗೂ ಆಗಿದ್ರು ಕೂಡ ಅಗ್ರಿಕಲ್ಚರ್ ಬಗ್ಗೆ ನಾನ್ ನೋಡಿದ ಪ್ರಕಾರ 90% ತಿಳ್ಕೊಂಡವ್ರೆ ಇವ್ರು. 95% ತಿಳ್ಕೊಂಡು ಒಳ್ಳೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ತೆಂಗಿನ ಗಿಡಗಳು ಸತಿಗೆ ನೋಡ್ಬೋದು ಇವ್ರು ಹಾಕಿ ಏನ ಹೇಳ್ತಾ ಇದಾರಪ್ಪ ಅಂತಂದ್ರೆ ಬುಡ ದಪ್ಪನಾಗ ಇರ್ತಕ್ಕಂತಹ ಗಿಡಗಳನ್ನ ನಾವು ಕಾಯಿ ಬಿಟ್ಟಿದೀವಿ, ಬುಡ ಒಂದ್ ಸ್ವಲ್ಪ ಸಣ್ಣ ಇರ್ತಕ್ಕಂಥವು ವೆಯ್ಟ್ ತಡೆಯಲ್ಲ ಅಂತಂದು ಅವನ್ನೆಲ್ಲ ಕಡಿದು ಇದನ್ನ ಮಾಡ್ತಾ ಇದೀವಿ ಅಂತ ಹೇಳಿದ್ದಾರೆ. ಒಳ್ಳೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅದೇ ರೀತಿ ಸರ್ ಥ್ಯಾಂಕ್ ಯು, ಒಳ್ಳೆ ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದಗಳು.